ನಮಸ್ಕಾರ ಶಾಂತಮ್ನವ್ರಿಗೆ. ಅಯ್ಯೋ, ಒಂದ್ ನಿಮಿಷ ನಿಂತ್ಕೊಳ್ಳಿ ಶಾಂತಮ್ನವ್ರೆ. ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನಾನ್ ನಿಮ್ ಯೋಗಕ್ಷೇಮ ಆಗ್ಲಿ ನಿಮ್ ಮಗಳ ಯೋಗಕ್ಷೇಮ ಆಗ್ಲಿ ವಿಚಾರಿಸೋದಕ್ಕೋಸ್ಕರ ನಿಮ್ಮನ್ನ ನಿಲ್ಲಿಸ್ಲಿಲ್ಲ. ಏನೋ ಒಂದು ಒಳ್ಳೆ ವಿಷಯ ಗೊತ್ತಾಯ್ತು, ಅದಕ್ಕೆ ಕಂಗ್ರಾಟ್ಸ್ ಹೇಳೋಣ ಅಂತ ನಿಲ್ಲಿಸ್ದೆ. ನಿನ್ನ ಹತ್ರ ಮಾತಾಡೋದಿರ್ಲಿ, ನಿನ್ ಮುಖ ನೋಡೋದಕ್ಕೂ ನನಗೆ ಅಸಹ್ಯವಾಗುತ್ತೆ. ಅದು ನಿಜನೇ ಬಿಡಿ. ಯಾಕಂದ್ರೆ ಈಗ ತಮ್ಗೆ ಅಳಿಯ ಆಗೋದಿಕ್ಕೆ ಪ್ರಶಾಂತ್ ಜಾಧವ್ ಅಂತ ಶ್ರೀಮಂತ ತುದಿಗಾಲಲ್ಲಿ ನಿಂತಿರ್ಬೇಕಾದ್ರೆ ನನ್ನಂತೋನ್ ಮುಖ ಮಾತು ಎಲ್ಲ ನಿಮ್ಗೆ ಅಸಹ್ಯ ಅನ್ಸದ್ ಸಹಜನೇ. ಈ ವಿಷಯ ನಿನಗೆ ಯಾರು ಹೇಳಿದ್ರು? ನಾನೇ ನೋಡ್ರಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಆ ದೊಡ್ಡ ಮನುಷ್ಯ ನಿಮ್ಗೆ ಆಸೆಗಳನ್ನ ತೋರಿಸಿ ನಿಮ್ ಮಗಳನ್ನ ಮದುವೆಗೊಪ್ಸಿ ಅಂತ ಕೇಳ್ಕೊಳ್ತಾ ಇದ್ದಿದ್ದನ್ನ ಈ ಕಣ್ಣಾರೆ ನೋಡ್ದೆ, ಕಿವಿಯಾರೆ ಕೇಳ್ದೆ. ಹೌದು ಶಾಂತಮ್ನವ್ರೆ, ಕಾವೇರಿ ಇದಕ್ಕೆ ಒಪ್ಪಿದಾಳ? ಇದಿಲ್ಲ ನಿನಗೆ ಯಾಕೆ? ಸುಮ್ನೆ ಕೇಳ್ದೆ. ಎಷ್ಟೇ ಆದ್ರೂ ಕೈ ಹಿಡ್ಕೊಂಡು ಓಡಾಡಿದ್ ಗೆಳತಿ ಅಲ್ವಾ, ಅವಳ ಮದ್ವೆ ಬಗ್ಗೆ ನನಗಿಷ್ಟೂ ಕುತೂಹಲ ಇಲ್ದೇ ಇದ್ರೆ ಹೇಗೆ ಶಾಂತಮ್ನವ್ರೆ? ತಿಳ್ಕೊಂಡು ಕಲ್ ಹಾಕ್ಬೇಕು ಅಂತನಾ? ಅಯ್ಯೋ ಚಿಚೆ, ಖಂಡಿತ ಇಲ್ಲ ಶಾಂತಮ್ನವ್ರೆ. ಆದ್ರೂ ಎಲ್ಲೋ ಒಂದ್ ಕಡೆ ಮನ್ಸಿಗೆ ತುಂಬಾ ಬೇಸರ ಆಗ್ತಾ ಇದೆ. ನಳನಳಿಸ್ತಾ ಇರೋ ಬೃಂದಾವನನ ಬಿಳಲು ಬಿಟ್ಟಿರೋ ಆಲದ ಮರದ ಕೆಳಗೆ ಇಡ್ತಾ ಇದೀರಲ್ಲ ಅಂತ. ಹೋಗ್ಲಿ ಬಿಡಿ, ಅವ್ರವ್ರ ಹಣೆ ಬರಕ್ಕೆ ಯಾರೇನ್ ಮಾಡಕ್ಕಾಗಲ್ಲ. ಅಂತೂ ಜಾತಿ ಕೆಟ್ಟರು ಸುಖ ಪಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ. ಬಹಳ ಒಳ್ಳೆ ತೀರ್ಮಾನ, ಬಿಡ್ಬೇಡಿ, ಅನುಭವಿಸಿ ಸುಖನ. ನಿಮ್ಮ ಮಗಳ ಕಾವೇರಿಗೆ ನನ್ನ ಪರವಾಗಿ ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ಬರ್ಲಾ? ನನ್ನನ್ನು ಮದುವೆಗೆ ಮರಿದಿರ ಕರಿ. ನಮಸ್ಕಾರ. ಕಾವೇರಿ, ನೀನು ನೆಟ್ಟಲ್ಲಿ ನೀನು ಪ್ರೊಫೈಲ್ ಕಳಿಸಿದ್ದೆ. ಅದರಲ್ಲಿ ನಿನಗೆ ತಾಯಿ ಇದ್ದಾರೆ, ತಂಗಿ, ತಮ್ಮ, ಅಣ್ಣ ಇದ್ದಾರೆ ಅಂತ ಹೇಳಿದ್ದೆ. ನಿನ್ನ ತಾಯಿ ಹೆಸರು ಶಾಂತಮ್ಮ, ತಂಗಿ ಕಲ್ಯಾಣಿ, ತಮ್ಮನ ಹೆಸರು ಸುಬ್ಬು, ಅಣ್ಣ ಶ್ಯಾಮ್ ಅಂತ ತಿಳಿಸಿದ್ದೆ. ಅವ್ರು ಯಾರು ನೆನಪಿಗೆ ಬರ್ತಿಲ್ವಾ? ಹೋಗ್ಲಿ, ನೀನೊಂದು ಕಿಡ್ನಿನ ಬೇರೆ ಯಾರಿಗೂ ಕೊಟ್ಟಿದ್ದೆ ಅಂತ ತಿಳಿಸಿದ್ದೆ. ಅದರಿಂದನೇ ನಾನು ನಿನ್ನನ್ನು ಇಷ್ಟಪಟ್ಟಿದ್ದು. ಅದ್ರ ಬಗ್ಗೆ ನಾನು ನಿನ್ನ ಹತ್ರ ಫೋನಲ್ಲೂ ಮಾತಾಡಿದ್ದೆ. ಅದೇನಾದ್ರೂ ನೆನಪಾಗ್ತಿದ್ಯಾ? ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ. ನೋಡಿ, ನೀವು ಬರ್ತಿದ್ದ ಕಾರ್ ನಂಬರು KA02MB 4103. ಅದೇ ಕಾರ್ ಆಕ್ಸಿಡೆಂಟ್ ಆಗಿದ್ದು. ನಿಮ್ಗೇನಾದ್ರೂ ನೆನಪಾಗ್ತಿದ್ಯಾ? ಇಲ್ಲ ಶಶಾಂಕ್. ನೋಡು ಕಾವೇರಿ, ಶಶಾಂಕ್, ಹೋಗ್ಲಿ ಬಿಡು. ಅವಳಿಗೆ ಯಾವಾಗ ನೆನಪು ಬರುತ್ತೋ ಬರ್ಲಿ. ಮದ್ವೆ ಅಂತ ಒಂದಾಗ್ಬಿಡ್ಲಿ. ಹಾಗಲ್ಲಮ್ಮ, ಇವ್ರ ಕಡೆಯವ್ರು ಯಾರು ಇಲ್ದಾನೆ ಮದ್ವೆ ಆಗೋದು ಹೇಗೆ? ಏನಪ್ಪ ಮಾಡೋದು? ಅವಳಿಗೆಲ್ಲ ನಾವೇ ಅಂತ ಅನ್ಕೋಬೇಕು. ಕಾವೇರಿ, ಈ ಮದ್ವೆಗೆ ನಿನ್ನ ಅಭ್ಯಂತರ ಏನು ಇಲ್ವಲ್ಲಮ್ಮ? ಮದ್ವೆಗೆ ಅಭ್ಯಂತರ ಇಲ್ಲ ಅಂತ ಅನ್ಕೊಳ್ತೀನಿ. ಕಾವೇರಿ, ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು.